ಶರಣ್ರಿಪಾ ಎಲ್ಲ ನನ್ನ ಚಾನೆಲ್ನ ಮುದ್ದು ವೀಕ್ಷಕರಿಗೆ ಎಲ್ರು ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಅನ್ಕೊಂತೆ ನೋಡ್ರಿ. ನಾನಂತೂ ಜಬರ್ದಸ್ತ್ ಇದೀನ್ರಿ. ಸೊ ವೆಲ್ಕಮ್ ಟು ಸೌಮ್ಯ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋನ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋನ ಲೈಕ್ ಮಾಡಿ. ಸೊ ಇದಕ್ಕಿಂತ ಬಿಫೋರ್ ನಾನು ಏನ್ ಮಾಡಿದ್ದೆ ಅಂತ ಅಂದ್ರೆ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೆ, ಶ್ರೀಶೈಲಕ್ಕೆ ಯಾವ ರೀತಿ ಹೋಗೋದು, ಏನು ಪಾದಯಾತ್ರೆ ಅಂತ. ಆ ವ್ಲಾಗ್ನ ಇನ್ನೂ ಯಾರು ನೋಡಿಲ್ಲ, ನನ್ನ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಅದ್ರ ನೆಕ್ಸ್ಟ್ ವಿಡಿಯೋ ಇದು. ಸೊ ಶ್ರೀಶೈಲ ಮುಟ್ಟಿದ ಮೇಲೆ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಡೈರೆಕ್ಟ್ ಪಾದಯಾತ್ರೆ ಏನ್ ಮಾಡ್ತಿರ್ತೀವಲ್ಲ, ಅಲ್ಲಿಂದ ಡೈರೆಕ್ಟ್ ನಾವು ಶ್ರೀಶೈಲನ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಧೂಳುಗಾಲಲ್ಲಿ ಹೋಗೋದು ಅಂತ ಹೇಳ್ತಾರೆ. ಅದಕ್ಕೆ ಧೂಳುಗಾಲಲ್ಲಿ ಅಲ್ಲಿ ಹೋಗಿ ದರ್ಶನವನ್ನ ತೆಗೆದುಕೊಳ್ಬೇಕು. ಸೊ ನೈಟ್ ಎಲ್ಲ ಹೋಗಿ ದರ್ಶನವನ್ನ ತೆಗೆದುಕೊಂಡ್ವಿ. ಹಾಗೆ ಮತ್ತೆ ಒಳ್ಳೆ ರಿಟರ್ನ್ ನಾವಿರೋ ಪ್ಲೇಸಿಗೆ ಬಂದು ಅಲ್ಲೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಗೇನ್ ಮತ್ತೆ ನೈಟ್ ಏನ್ ಮಾಡಿದ್ವಿ, ಇನ್ನೊಂದ್ ಟೈಮ್ ದರ್ಶನಕ್ಕೆ ನಾವು ಹೋದ್ವಿ ಎಲ್ರು. ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಜನ, ಮತ್ತೆ ಆ ಮಲ್ಲಯ್ಯನ ಕಂಬಿಗಳನ್ನ ಒತ್ಕೊಂಡು ನೃತ್ಯ ಮಾಡ್ತಿರ್ತಕ್ಕಂಥದ್ದು. ಆ ಒಂದು ಭಕ್ತಿಯ ಮಹಿಮೆನೇ ಬೇರೆ ಅನ್ಸುತ್ತೆ ಅಲ್ವಾ. ಅಷ್ಟು ಚೆನ್ನಾಗಿ ಎಲ್ಲ ನೋಡೋದಕ್ಕೆ ಕಣ್ ತುಂಬ್ಕೊಂಡ್ವಿ ನಾವು. ಸೊ ನಾವು ನಡ್ಕೋತಾ ಏನ್ ಮಾಡಿದ್ವಿ, ಅಲ್ಲೇ ನಿಯರ್ ಆಗ್ತಾ ಇತ್ತು ನಾವಿರೋ ಪ್ಲೇಸ್ ಇಂದ ಟೆಂಪಲ್. ಸೊ ಹಾಗಾಗಿ ನಾವು ಮಿನಿಮಮ್ ಒಂದು 2-3 ಟೈಮ್ಸ್ ಮೇಲೆ 3 to 4 ಟೈಮ್ಸ್ ಅನ್ಸುತ್ತೆ, 4 ಟೈಮ್ಸ್ ದರ್ಶನವನ್ನ ತೆಗೆದುಕೊಂಡು ಬಂದಿದ್ದಾರೆ ನಮ್ ರಿಲೇಷನ್ಸ್ ಎಲ್ಲ. ಬಟ್ ನಾನು 2 ಟೈಮ್ಸ್ ಹೋಗಿದ್ದೀನಿ ಅಷ್ಟೇ. ಸ್ವಲ್ಪ ಪಾದಯಾತ್ರೆ ಮಾಡಿರೋದ್ರಿಂದ ಕಾಲಲ್ಲೆಲ್ಲ ಬೊಬ್ಬೆ ಬಂದಂಗಾಗಿ ಸ್ವಲ್ಪ ಜಾಸ್ತಿ ಕಾಲು ನೋವಿತ್ತು. ಸೊ ಹಾಗಾಗಿ 2 ಟೈಮ್ಸ್ ಅಷ್ಟೇ ನಾನು ಹೋಗಿ ದರ್ಶನ ತಗೊಂಡ್ ಬಂದೆ. ಈಗೇನ್ ನೋಡ್ತಾ ಇದ್ರಲ್ಲ, ಇದು ಶ್ರೀಶೈಲ ದೇವಸ್ಥಾನ. ಅಲ್ಲಿ ಒಳಗಡೆ ಫುಲ್ಲು ವಿಡಿಯೋ ಮಾಡೋದಿಕ್ ಬಿಡಲ್ಲ. ಸೊ ಹಂಗಾಗಿ ನಾನು ದರ್ಶನ ತಗೊಂಡು ಹೊರಗೆ ಬಂದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲಾ ಕಡೆ ಫ್ಲವರ್ಸ್ ಇಂದ ಮತ್ತೆ ಲೈಟ್ಸ್ ಇಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ. ಹಂಗೆ ಜನನು ಕೂಡ ಅಷ್ಟು ಜನ, ಅಬ್ಬಾ ನಾನು ಅಷ್ಟು ಜನನ ಯಾವ ಜಾತ್ರೆಯಲ್ಲೂ ನೋಡಿರ್ಲಿಲ್ಲ. ಅಷ್ಟು ಜನ ಪಾದಯಾತ್ರೆಯಲ್ಲಂತೂ ಕೇಳ್ಬಾರ್ದು, ಹಂಗೆ ಜನ ಬರ್ತಾನೆ ಇರ್ತಾರೆ, ಅಷ್ಟು ಜನ ಇರ್ತಾರೆ. ಸೊ ಹಾಗೆ ವಿಡಿಯೋ ಮಾಡ್ತಿರುವಾಗ ನನ್ನ ಅಮ್ಮ ಮತ್ತೆ ನಮ್ಮ ಆಂಟೀಸ್ ಎಲ್ರು ಸ್ವಲ್ಪ ಫೋಟೋಸ್ ತೆಗಿ ಅಂತ ಅಂದ್ರು. ಒಳಗಡೆ ಫೋಟೋ ಅಲೋ ಇಲ್ದಿದ್ರಿಂದ ಈ ಕಡೆ ಸಣ್ಣದಾಗಿ ಬೇರೆ ಬೇರೆ ಲಿಂಗುಗಳು ಪ್ರತಿಷ್ಠಾಪನೆ ಆಗಿದ್ದಾವೆ. ಆ ಲಿಂಗದ ಹತ್ರ ನಮ್ಮಮ್ಮಂದು ಮತ್ತೆ ನಮ್ಮ ಆಂಟೀಸ್ ಎಲ್ಲರದ್ದು ಫೋಟೋಸ್ನ ತೆಗೆದು ಸೊ ನೆಕ್ಸ್ಟ್ ಹಾಗೆ ಒಂದೊಂದು ಲಿಂಗುಗಳನ್ನ ಪ್ಲೇಸ್ ಅನ್ನ ನೋಡ್ತಾ ಮುಂದೆ ಹೋದ್ವಿ. ಅಲ್ಲಿ ಏನಾಗಿತ್ತು ಅಂತಂದ್ರೆ ಲಿಂಗುಗಳನ್ನ ಅನೇಕ ರೀತಿಯಾಗಿ ಬೇರೆ ಬೇರೆ ಹೆಸರಿಂದ ಪ್ರತಿಷ್ಠಾಪನೆ ಮಾಡಿದೆ. ಇಲ್ಲಿ ನೋಡಿ, ನಾನು ಒಂದು ನೋಡ್ತಿದ್ದೀರಲ್ಲ, ಈ ಲಿಂಗುಗೆ ಒಂದೇನು ಗಿಡದ ತರ ಮಾಡಿ ಇದ್ ಮಾಡಿದ್ದಾರೆ. ಹಾಗೆ ಅವ್ರದ್ದೆಲ್ಲ ಫೋಟೋ ಶೂಟ್ ಮುಗಿಸ್ತಾ ಇದ್ದೆ. ಹಂಗ್ ನಿಂತ್ಕೊಳ್ಳಿ ಅಂತ ಅವರು ಹೊಸ ಸ್ಟೈಲ್ ಹೇಳ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗುವಾಗ ಅಲ್ಲಿ ಯುಗಾದಿ ಹಬ್ಬ ಇರುತ್ತಲ್ಲ, ಅದಕ್ಕೆ ನಮ್ಮೂರಲ್ಲಿ ಹಂಗೆ ಪುರಾಣ ಪ್ರವಚನ ಇರುತ್ತೆ. ಆ ರೀತಿ ಪ್ರವಚನ ಮತ್ತೆ ಅನೇಕ ನೃತ್ಯಗಳು ಇವೆಲ್ಲ ಇದ್ವು. ಅವೆಲ್ಲವನ್ನ ಕೂತ್ಕೊಂಡು ನೋಡಿದ್ವಿ. ಅವೆಲ್ಲ ಬೇರೆ ಬೇರೆ ರೀತಿಯಾಗಿ ಡ್ಯಾನ್ಸ್ ಮಾಡೋರು, ಮತ್ತೆ ಕೆಲವೊಂದಿಷ್ಟು ಮೋಟಿವೇಶನಲ್ ಆಗಿ ಹೇಳಿದ್ರು, ಭಕ್ತಿಗಳ ಬಗ್ಗೆ ಹೇಳಿದ್ರು. ಅಲ್ಲಿ ಏನೋ ಜನ ಸಾಗರವನ್ನ ನೋಡಿದ್ರೆ ನಿದ್ದೆನೆ ಬರಲ್ಲ, ನೈಟ್ ನಿದ್ದೆನೇ ಮಾಡ್ಬೇಕನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ಎಲ್ಲ. ನೆಕ್ಸ್ಟ್ ಈ ಮಲ್ಲಯ್ಯನ ಕಂಬಿ ಏನಿರ್ತಾವಲ್ಲ, ಅಲ್ಲೆಲ್ಲಾ ಕಂಬಿಯನ್ನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಒತ್ಕೊಂಡ್ ಬಂದವರು. ಸೊ ಆ ಕಂಬಿಗಳನ್ನೆಲ್ಲ ನಮಸ್ಕಾರ ಮಾಡ್ಕೊಂಡು ಅಲ್ಲೊಂದು ಸ್ವಲ್ಪ ಅವ್ರದ್ದು ಫೋಟೋಶೂಟ್ ಮಾಡಿದೆ. ಅದಾದ್ಮೇಲೆ ಪ್ರಸಾದಕ್ಕೆ ಹಚ್ಚಿದ್ವಿ ನಾವು. ಬಿಫೋರ್ ಒಂದು ಜಾತ್ರೆಗಿನ್ನ 2 days ಬಿಫೋರ್ ಹೋಗಿರೋದ್ರಿಂದ ಅವತ್ತೇ ಪ್ರಸಾದ ತಗೊಂಡ್ವಿ. ಜಾತ್ರೆ ದಿನ ಅಂತ ಅಂದ್ರೆ ಮಿನಿಮಮ್ 2 kilometer ಬರೀ ಪ್ರಸಾದಕ್ಕೆ ಇರುತ್ತೆ. ಸೊ ಅದಕ್ಕೆ ಬಿಫೋರ್ ತಗೊಂಡ್ವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಅನೇಕ ರೀತಿಯ ವೇಷಧಾರಿಗಳು, ಮಲ್ಲಯ್ಯಂದು ಆಗಿರ್ಬೋದು, ಅಂದ್ರೆ ಪರಮೇಶ್ವರಂದಾಗಿರ್ಬೋದು, ಪಾರ್ವತಿದು, ಈ ರೀತಿಯಾಗಿ ಅನೇಕ ರೀತಿಯಾಗಿ ಅವರು ವೇಷಭೂಷಣಗಳನ್ನ ಹಾಕೊಂಡಿದ್ರು. ಅದೆಲ್ಲ ಕೂಡ ಪ್ರವಚನ ಕಾರ್ಯಕ್ರಮದಲ್ಲಿ ಅವರು ಪರ್ಫಾರ್ಮೆನ್ಸ್ ಮಾಡಿರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಹಂಗೆ ಸ್ವಲ್ಪ ಸ್ಟ್ರೀಟ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಶಾಪಿಂಗ್, ಅದು ಏನು ದೇವಸ್ಥಾನದ ಮುಂದೆ ಇರುತ್ತಲ್ಲ, ಅಲ್ಲೆಲ್ಲ ಇಟ್ಟಿರ್ತಾರೆ ಬಳೆಗಳಾಗಿರ್ಬೋದು ಅಥವಾ ಸರಗಳಾಗಿರ್ಬೋದು, ಅಥವಾ ಏನಾದ್ರು. ಇಲ್ಲಿ ನೋಡಿ ಪುಟ್ಟಿ ಮಾಡಿದ್ದಾರೆ, ಲೈನಲ್ಲಿ ದಾರ ಇರುತ್ತಲ್ಲ ಅದರಿಂದ, ಅದೆಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟ್ ತೇರಿನ ದಿನ ನಾವು ಸಾಯಂಕಾಲ ಸ್ವಲ್ಪ ರಶ್ ಇರುತ್ತೆ, ಕಾಯಿ ಹೊಡಿಯಕ್ಕಾಗಲ್ಲ ತೇರಿಗೆ ಅಂತ, ಮಾರ್ನಿಂಗೇ ಹೋಗಿ ಏನ್ ಮಾಡ್ಕೊಂಡ್ವಿ, ಆ ತೇರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬಂದು ಅಲ್ಲಿ ಕಾಯಿ ಹೊಡ್ಕೊಂಡ್ ಬಂದ್ವಿ. ನೆಕ್ಸ್ಟ್ ಇನ್ನೊಂದ್ ಟೈಮ್ ದರ್ಶನ ತಗೊಳಕ್ ಹೋದಾಗ ಈ ಡೇ ಟೈಮ್ ಅಲ್ಲಿ ಮಾಡಿರೋ ವಿಡಿಯೋ ಅವಾಗ್ಲೂ ಹಾಕಿದ್ನಲ್ಲ, ಅದು ನೈಟ್ ಟೈಮ್ ಫುಲ್ ಫ್ಲವರ್ಸು ಲೈಟ್ಸ್ ಇಂದ ತುಂಬಾ ಸಖತ್ತಾಗಿ ಕಾಣ್ತಿತ್ತು. ಅದಾದ್ಮೇಲೆ ಮತ್ತೆ ಮನೆಗ್ ಬಂದ್ಬಿಟ್ಟು ಮಲ್ಲಯ್ಯನ್ ಕಳ್ಸೋದು ಅಂತ ಹೇಳ್ತಾರೆ. ಅಂದ್ರೆ ಶ್ರೀಶೈಲಿಂದ ಹೋಗಿರ್ತೇವಲ್ಲ ನಾವು, ಅಲ್ಲಿಂದ ಮಲ್ಲಯ್ಯನ್ ಕರ್ಕೊಂಡ್ ಬಂದಿರ್ತೀವಿ, ನಮ್ ಜೊತೆ ಬಂದಿರ್ತಾನೆ ಮಲ್ಲಯ್ಯ. ಅಂದ್ರೆ ಭಕ್ತರು ಸುರಕ್ಷಿತವಾಗಿ ಮುಟ್ತಾರೋ ಇಲ್ವೋ ಅಂತ ನಮ್ಮನ್ ಮನೆವರೆಗೂ ಬಿಡೋದಕ್ ಬಂದಿರ್ತಾನೆ. ಸೊ ಮನೆಗ್ ಬಂದ್ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಲ್ಲಯ್ಯಂಗೆ ಪೂಜೆಯನ್ನ ಮಾಡಿ, ನಾವು ತಂದಿರ್ತಕ್ಕಂಥ ಎಲ್ಲಾ ಸಾಮಾನನ್ನ ದೇವ್ರ ಮುಂದಿಟ್ಟು ಅದಕ್ಕೆ ಪೂಜೆಯನ್ನ ಸಲ್ಲಿಸಿ, ನಮ್ಮ ಊರಲ್ಲಿ ಸ್ವಲ್ಪ ಜನ ಏನಿರ್ತಾರ, ನಮ್ಮ ಏರಿಯಾದಲ್ಲಿ ಆಗಿರ್ಬೋದು, ಉಣ್ಸೋರು ಊರಿಗೂ ಉಣಿಸ್ತಾರೆ. ಸೊ ನಾವು ನಮ್ಮ ಏರಿಯಾದಲ್ಲಿ ಇರೋರ್ನ ಒಂದಿಷ್ಟು ಜನನ, ನಮ್ಮ ರಿಲೇಟಿವ್ಸ್ ಎಲ್ರನ್ನೂ ಮನೆ ಕರೆದು ಊಟ ಮಾಡಿಸಿ ಅವತ್ತು ಚೆನ್ನಾಗಿ ಎಲ್ಲ ಪೂಜೆಯನ್ನ ಮಾಡಿ ದೇವ್ರಿಗೆ ಅದೆಲ್ಲ
ಮಲ ಇನ್ ಕಳ್ಸೋದು ಅಂತ ಹೇಳಿ ಅರ್ಥ. ಅದು ಎಲ್ಲ ತಂದಿಟ್ಟು ಪೂಜೆಯನ್ನ ಮಾಡಿರ್ತೀವಿ. ಈ ರೀತಿ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ವಿ ನೋಡಿ. ಇದೆಲ್ಲ ರೀತಿ ಅಂದ್ರೆ ತಂದಿರ್ತೀವಲ್ಲ ಅದನ್ನೆಲ್ಲಾನು ಪ್ರತಿಯೊಂದು ಇಟ್ಟು ಪೂಜೆ ಮಾಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.